ಜನಸಂಚಾರದ ಪ್ರಮುಖ ರಸ್ತೆಯ ಮಧ್ಯೆ ಗುಂಡಿಗಳು ದುರಸ್ತಿ ಮಾಡುವಂತೆ ಜನರ ಒತ್ತಾಯ. ಮಣಿನಗರದ ವಾರ್ಡ್ ನಂಬರ್ 2ರಲ್ಲಿ ಬರುವ ಪ್ರಮುಖ ರಸ್ತೆಯಲ್ಲಿ ಗುಂಡಿಗಳು ಬಿದ್ದು ಹಲವು ದಿನ ಕಳೆದರೂ ಸಂಬಂಧಿಸಿದ ಅಧಿಕಾರಿಗಳು ಕೇವಲ ಮೊರಂ ಹಾಕಿ ಕೈ ತೊಳೆದುಕೊಂಡಿದ್ದಾರೆ. ರಸ್ತೆ ಡಾಂಬರೀಕರಣ ಮಾಡದೇ ಇರುವ ಕಾರಣ ಮಳೆ ಬಂದರೆ ಈ ರಸ್ತೆ ಕೆಸರು ಗದ್ದೆಯಂತಾಗುತ್ತಿದ್ದರೂ ಅಧಿಕಾರಿಗಳು ಮಾತ್ರ ಗಮನ ಹರಿಸುತ್ತಿಲ್ಲ. ಈ ರಸ್ತೆಗೆ 10 ಹಳ್ಳಿಗಳಿಗೆ, ಶಾಲಾ ಕಾಲೇಜುಗಳಿಗೆ ಹೋಗುವ ಮಕ್ಕಳು, ವಯೋವೃದ್ಧರು, ವಾಹನ ಸವಾರರು ಸಂಚರಿಸಲು ತೀರಾ ತೊಂದರೆಯಾಗುತ್ತಿದೆ. ಮತ್ತು ಶಾಸಕರು ಅಂಪಯ್ಯ ನಾಯ್ಕ ಅವರ ತವರು ಕ್ಷೇತ್ರ ಬಲ್ಲಟಗಿ ಹಾಗೂ ಕರಡಿಗುಡ್ಡ, ಗುಡದಿನ್ನಿ, ಸಿರುವಾರ ತಾಲೂಕಿಗೆ ಹೋಗುವ ಮುಖ್ಯ ರಸ್ತೆ ಇದು. ನೋಡಿ, ಈ ಹಿಂದೆ ಎಷ್ಟೋ ಸಲ ಈ ರಸ್ತೆ ದುರಸ್ತಿ ಮಾಡುವಂತೆ ಪುರಸಭೆ ಸದಸ್ಯರಿಗೆ, ಮುಖ್ಯಾಧಿಕಾರಿಗಳ ಗಮನಕ್ಕೆ ತಂದರೂ ಇದುವರೆಗೆ ಯಾವುದೇ ಪ್ರಯೋಜನ ಅಂತೂ ಆಗಿಲ್ಲ. ಸರ್, ನಿಮ್ಮ ಹೆಸರು? ಮಹಮೂದ್ ಪಾಷಾ. ನಿಮ್ಮ ಮನೆ ಈ ಕಡೆನಾ? ಮನೆ ಈ ಕಡೆ ಐತಿರಿ ನಮ್ದು. ಅಲ್ಲ, ರಸ್ತೆಗೆ ಎಲ್ಲ ದಾರಿ ಸಮಸ್ಯೆ ಎಲ್ಲ ಹಾಳಾಗಿ ಹೋಗಿಬಿಟ್ಟಿದೆ ಸರ್. ಎಲ್ಲ ಶಾಲೆಗೆ ಹುಡುಗರು ತಿರುಗಾಡೋಕ್ಕೆ ದಾರಿ ಇಲ್ಲ, ಚೆನ್ನಾಗಿ ಒಂದು CC ರೋಡ್ ಇಲ್ಲ. ವಾರ್ಡ್ ಕೌನ್ಸಿಲರ್ ಬಸವರಾಜ್ ಅಲ್ಲ, ಅವ್ರ ಗಮನಕ್ಕೆ ತರಬೇಕಿಂತ ಎಲ್ಲ ಸಮಸ್ಯೆಗಳು ಇದೇ ರಸ್ತೆ ಓಡಾಡ್ತಾರಲ್ಲ, ಮಾಡ್ತಾರೆ ಸರ್. ಎಷ್ಟು ಬೇರೆ ಹೇಳಿದ್ರು ಅವ್ರು ನೋಡ್ತಾರೆ, ಓದ್ತಾರೆ ಅಷ್ಟೇ. ಮಣ್ಣು ಹಾಕ್ತಾರೆ, ಓದ್ತಾರೆ. ಮತ್ತೆ ಮಳೆಗೆ ಇದೇ ಹಣೆ ಬಾರ. ಅಲ್ಲ, ಯಾರನ್ನ ಬಿದ್ದರೆ ಆಕ್ಸಿಡೆಂಟ್ ಆದರೆ ಎಷ್ಟು ಬೇರೆ ದಾರಿಗೆ ಬರ್ಕರ್ಕ ಬಿದ್ದಾರ, ಆಕ್ಸಿಡೆಂಟೂ ಆಗಿದೆ ಸರ್. ಶಾಸಕರನ್ನು ಹೋಗೋದು ಇದೇ ದಾರಿಗೆ ಸರ್. ಎಲ್ಲ ಮಾಡಿ ಕೊಡಬೇಕು. ಈ ಚೆನ್ನಾಗಿ ಆತನ ಬಲ್ಟಗಿ, ಸಂಗಾಪುರ, ಬಲ್ಟಗಿ, ಹಾಳ್ದಾಳ್, ಗವಿಗೇಟ್, ಈಗ ಕಡಿಗುಡು, ಗುಡ್ದಿನ್ನಿ, ಚಾಕ್ಬಾಯಿ, ಜಂಬಲ್ದಿನ್ನಿ, ಸಿರ್ವಾರ ತನಕ ಹೋಗುತ್ತೆ ಸರ್ ಈ ದಾರಿ. ಎಲ್ಲ ಜನಗಳಿಗೆ ಭಾಳ ತ್ರಾಸ. ಸಿದ್ಲಿಂಗಪ್ಪ ಅಂತಂದು ಕಡಿಗುಡು ಸರ್ಕಲಿಂದ ಹಿಡಿದು ಮತ್ತು ಗುಡ್ದಿನ್ನಿ, ಸಂಗಾಪುರ, ಬಲ್ಟಿಗಿ, ಹಾಲ್ದಾಳು ಮತ್ತು ಕಡಿಗುಡ್ಡ ಏನು ಊರುಗಳಿಗೆ ಸೇರುವಂಥ ರಸ್ತೆ ಇದು. ಸತತ 2022 ವರ್ಷ ಆಯ್ತು ಇದು ನೋಡೋದು. ನಾವು ಸತತವಾಗಿ ಮಣ್ಣು ಹಾಕ್ತಾರೆ ಹಾಗೂ ರಸ್ತೆ ಅಭಿವೃದ್ಧಿ ಸರಿಯಾಗಿ ಒಂದು ಅಭಿವೃದ್ಧಿ ಇಲ್ಲ ಕಾರ್ಯಕ್ರಮ. ಬರೀ ಮಣ್ಕಾಲು ಮಟ್ಟವರೆಗೆ ನೀರು ಹಾಕ್ದವು. ಒಂದು ಯಾವುದೇ ಒಂದು ವೆಹಿಕಲ್ ಆಯಿತು, ಒಂದು ಸಾರ್ವಜನಿಕ ಆಯಿತು, ನಡ್ಕೊಂತ ಪರಿಸ್ಥಿತಿಯಲ್ಲಿ ಇಲ್ಲ ಅದು. ಯಾಕಂದರೆ ನೀವೇ ಕಾಣ್ತಿದೆ ಆ ರೀತಿ ಯಾವ ರೀತಿ ಇದೆ ಅಂತಂದು. ಇಲ್ಲೆಲ್ಲ ನೀರು ತುಂಬಿಕೊಂಡಿರೋದು, ಮುಂದ್ಗಡೆ ಎಲ್ಲ ತೆಗ್ಗು ದಿಮ್ಮೆಗಳು ಕಾಣ್ತಿದೆ. ಆದಷ್ಟು ಅಧಿಕಾರಿಗಳು ಯಾರು ಇರ್ತೀರಿ, ಪುರಸಭೆ ಅಧ್ಯಕ್ಷರಾದಂಥ ಹೊಸದಾಗಿ ಆಗಿದ್ದಾರೆ. ನಿನ್ನೆ ಕಳೆದ ಒಂದು 2 ದಿವಸದಿಂದಾಗಿ ನಾವು ನೋಡಿದ್ದೀವಿ. ಅವರು ಕಳೆ ಹೊಸದಾಗಿ ಆಗಿದ್ದೀರಿ. ಹೊಸ ಅಭಿವೃದ್ಧಿಯನ್ನು ನೀವು ಮಾಡಿಕೊಡ್ಬೇಕಂತ ತಮ್ಮಲ್ಲಿ ವಿನಂತಿಸ್ಕೊಳ್ತೀವಿ ಅಷ್ಟೇ. ಲಾರಿಗಳಾಯಿತು, ದ್ವಿಚಕ್ರನೂ ಆಯಿತು ಮತ್ತು ಗುಡ್ಸ್ ವಾಹನಗಳಾಯಿತು ಸಾಕಷ್ಟು ತಿರುಗಾಡ್ತಾವೆ ಇಲ್ಲಿ. ಯಾಕಂದ್ರೆ ಒಂದು ಸುತ್ತಮುತ್ತಲ ಸಿರುವಾರಕ್ಕೂ ಒಂದು ಸೇರುವಂಥ ರಸ್ತೆ ಇದು. ಇಲ್ಲಿವರೆಗೂ ಸಿಸಿ ರಸ್ತೆ ಇದ್ದು, ಮುಂದ್ಗಡೆ ಡಾಂಬರೀಕರಣ ಇದ್ದು, ಈ ಮಧ್ಯದಲ್ಲಿ ಇದೆಯಲ್ಲ ಇದು ಹದಗೆಟ್ಟೋಗಿದೆ ಅಷ್ಟೇ. ಮುಂದ್ಗಡೆನೂ ಪ್ರಾಬ್ಲಮ್ ಇಲ್ಲ. ಈ ಸ್ಟ್ರೈಕ್ ಇದೆ. ಯಾಕಂದರೆ ಇಲ್ಲಿ ಮುಂದ್ಗಡೆ ಒಂದು ಹಾಸ್ಟೆಲ್ ಇತ್ತು. ಯಾಕಂದರೆ ನೀರು ನಿಂತು ಸೊಳ್ಳೆಗಳಿಂದಾಗಿ ಜನಗೂ ಅವು ವಿದ್ಯಾರ್ಥಿಗಳು ತೊಂದರೆ ಹಾಕಿತ್ತು. ಈಗ ಇಲ್ಲಿ ಹಾಸ್ಟೆಲ್ ಇತ್ತು, ಇವಾಗೇನು ತೆಗೆದಂಗಾಯ್ತು ಅಂತ ಇನ್ನೂ ಬೋರ್ಡ್ ಹಂಗೆ ಐತ್ರಿ. ಅದು ಒಂದು ವಸತಿ ನಿಲಯ ಐತ್ರಿ. ಇದು ಸರ್ಕಾರ ಇದು ಜನರಿಗೆ ಮುಖ್ಯ ರಸ್ತೆ ರೀ ಅದು. ಹೌದು, ಮಾಡಿಕೊಡು ಅಂತೀವ್ರಿ. ಯಾಕಂದರೆ ಜನರಿಗೆ ಮುಖ್ಯ ಮಳೆ ಬಂದ್ರೆ ಇದೇ ಪರಿಸ್ಥಿತಿ ಇರುತ್ತೆ ರೀ. ಯಾಕಂದರೆ ಟೆಂಪ್ರರಿ ಸೊಲ್ಯೂಷನ್ ಮರಮ್ಮನ್ನು ಹಾಕ್ತಾರೆ. ಯಾಕಂದರೆ ಇಲ್ಲಿ ಸಿಸಿ ರಸ್ತೆ ಇದೆ, ಯಾಕಂದ್ರೆ ಮುಂದೆ ಡಾಂಬರೀಕರಣ ಐತ್ರಿ. ಇದು ಶಾಲೆ ಮುಂದ್ಗಡೆ ಯಾಕಂದ್ರೆ ನೇತಾಜ್ ಶಾಲೆ ಸಾವಿರಾರು ವಿದ್ಯಾರ್ಥಿಗಳು ಅಡ್ಡಾಡ್ತಾರೆ. ದಿವಸ ಇದೇ ರಸ್ತೆಗೆ ಅಡ್ಡಾಡುವಂಥ ವಿದ್ಯಾರ್ಥಿಗಳು. ಯಾಕಂದರೆ ಈ ರಸ್ತೆಯಿಂದ ಬಿಟ್ಟು ಆ ರಸ್ತೆಯಿಂದ ಆ ರೀತಿ ಇಲ್ಲಿ ಅಡ್ಡದಾರಿಯಲ್ಲಿ ಹಿಡಿದು ಆ ಕಡೆ ಮೇನ್ ರೋಡಿಗೆ ಹೋಗ್ತಾರೆ ವಿದ್ಯಾರ್ಥಿಗಳು. ಅಡ್ಡಾಡ್ತಾರೆ ಇಲ್ಲಿ ದಿವಸ ಒಂದು 500ರಿಂದ 600 ಪಾಲಕರು ವಿದ್ಯಾರ್ಥಿಗಳನ್ನ ಕರ್ಕೊಂಡು ಹೋಗಿ ತಮ್ಮ ಮಕ್ಕಳನ್ನ ಶಾಲೆಗೆ ಬಿಟ್ಟು ಬರ್ತಾರೆ. ಸಾಮಾನ್ಯವಾಗಿ ಕಾಣ್ತಿದೆ ಇಲ್ಲಿ ಎಷ್ಟು ರಸ್ತೆ ಬದಿಯಲ್ಲಿ ಎಷ್ಟು ಮನೆಗಳಿದೆ. ಈ ಕಡೆ ನೋಡಿದರೆ ವಸತಿ ನಿಲಯ ಇದೆ, ಮುಂದ್ಗಡೆ ಸ್ಲಮ್ ಏರಿಯಾ ಐತ್ರಿ. ಈ ಕಡೆ ಸ್ಲಮ್ ಏರಿಯಾ ಐತ್ರಿ. ಇದು ಯಾವ ಏರಿಯಾ ನಮ್ಗೆ ಗೊತ್ತಿಲ್ಲ. ಆದಷ್ಟು ಜನರಿಗೂ ಆರೋಗ್ಯ ರೀತಿಯಿಂದ ಇದು ಅಭಿವೃದ್ಧಿ ಮಾಡಿಕೊಡೋದು ಒಳ್ಳೆಯದು. ಯಾಕಂದರೆ ಡೆಂಗು, ಮಲೇರಿಯಾ ಬರುವಂಥ ಅದರಲ್ಲಿ ಬೆಂಗಳೂರಲ್ಲಿ ನೋಡಿದ್ರಿ ನೀವು. ಮಳೆಗಾಲದಲ್ಲಿ ಇಂಥ ರಸ್ತೆಗಳಿಗೆ ವಾಹನ ಹಾಗೂ ಬೈಕ್ ಸವಾರರಿಗೆ ಮತ್ತು ಪಾದಚಾರಿಗಳಿಗೆ ಓಡಾಡಲು ಸಾಧ್ಯವಿಲ್ಲದಂತಾಗುತ್ತದೆ. ವಾಹನ ಸವಾರರಿಗೆ ಸುಗಮ ಸಂಚಾರದ ಹಿತದೃಷ್ಟಿಯಿಂದ ಶೀಘ್ರವಾಗಿ ರಸ್ತೆ ಮಧ್ಯದ ಗುಂಡಿಗಳನ್ನು ಮುಚ್ಚಿಸಲು ಶಾಸಕರು ಅಂಪಯ್ಯ ನಾಯ್ಕ್ ಹಾಗೂ ಲೋಕೋಪಯೋಗಿ ಇಲಾಖೆ ಅಧಿಕಾರಿಗಳು
ಮತ್ತು ಪುರಸಭೆ ನೂತನ ಅಧ್ಯಕ್ಷರು, ಉಪಾಧ್ಯಕ್ಷರು, ಪುರಸಭೆ ಮುಖ್ಯ ಅಧಿಕಾರಿಗಳು ಅಗತ್ಯ ಕ್ರಮ ಕೈಗೊಳ್ಳುವಂತೆ ಸ್ಥಳೀಯರು ಒತ್ತಾಯಿಸುತ್ತಿದ್ದಾರೆ.